ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ 4 ಸರ್ವಿಸ್ ಬೈಕ್ ಐತಿ. ಅದನ್ನು ಸರ್ವಿಸ್ ಮಾಡೋಣ. ಸರ್ವಿಸ್ ಸೆಂಟ್ರಿಗೆ ಹೋಗ್ತಿದ್ದೀನಿ. ಅಲ್ಲೇ ಹೋಗೋಣ ನಡ್ರಿ. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಿಗೆ ಬಂದೇನೆ. ಅಕ್ಲೆ ಮೋಟ್ರ್ ಸರ್ವಿಸ್ ಸೆಂಟರ್ ಅಂತೇಳಿ. ಇಲ್ಲಿ ನನ್ನ 4 ಸರ್ವಿಸ್ ರಾಯಲ್ ಎನ್ಫೀಲ್ಡ್ ಹಂಟರ್ 350 ತೊಗೊಂಡು ಬಂದಿದ್ದೀನಿ. 15,000 ಕಿಲೋಮೀಟರ್ಸ್. 15,000 ಕಿಲೋಮೀಟರ್ಸ್ ಎಲ್ಲೆಲ್ಲಿ ಹೋಗೀನಿ, ಏನೇನು ಮಾಡಾಕತ್ತೀನಿ ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಸರ್ವಿಸ್ ಸ್ಟೇಷನ್ದಾಗ ಏನೇನು ಮಾಡಿಸ್ತಾರ, ಏನೇನು ಬಿಡ್ತಾರ ಅದನ್ನೆಲ್ಲ ಹೇಳ್ತೀನಿ. ಎಷ್ಟು ಕಾಸ್ಟ್ ಆಗ್ತೈತಿ ಅದನ್ನೆಲ್ಲ ಹೇಳ್ತೀನಿ. ಇಲ್ಲಿ ಒಳಗಡೆ ನನ್ನ ಗಾಡಿ ಬಂದು ಆಗಲೇ ನಿಲ್ತೀನಿ. ಇವರು ಒಳ್ಳೆಯ ಬಾಯ್. ಸೊ ನಂಬರ್ 6 ಏನು ಹೇಳ್ತಿದ್ದೇನೆ. ಇಲ್ಲಿ ನನ್ನ FIR 5 ಏನು 5 ಇದು 6 ಅದು 6 ಆ ನಂಬರ್ 6. ಅಲ್ಲೇ ಒಬ್ಬರೇ ಶ್ರೀನೇತ್ ಅಂತೇಳಿ ಅವರೇ ಸರ್ವಿಸ್ ಅಡ್ವೈಸರು. ಅವರೇ ನಮ್ಮ ಗಾಡಿ ನೋಡ್ತಾರೆ. ಇಲ್ಲಿ ಒಳಗಡೆ ಸರ್ವಿಸ್ ತೊಗೊಂಡು ಮಾಡಿಸ್ಬೇಕು. 1-2 ಗಾಡಿ ಇದಾವಂತ. ಅದಾದಮೇಲೆ ನನಗೆ ಸರ್ವಿಸ್ ನಮ್ಮ ಗಾಡಿ ತೊಗೊಂಡು ಸರ್ವಿಸ್ ಮಾಡ್ತಾರೆ. ನಾನು ನಿಮಗೆಲ್ಲ ಸರ್ವಿಸ್ ಮಾಡೋದನ್ನು ತೋರಿಸ್ತೀನಿ. ಒಳಗಡೆ ಎಲ್ಲ ತೋರಿಸ್ತೀನಿ. ಇದು ನೋಡಿ, ಈಗಾಗಲೇ ಇಲ್ಲೇ ಫೋಟೋ ವಾಶ್ 22-24 ನವಂಬರ್ ಇಲ್ಲಿ ಗೋವಾದಾಗ ಐತಿ. ಪ್ರತಿ ವರ್ಷ ಇರ್ತೈತಿ ಇದು. ಬಟ್ ನಾನು ಒಮ್ಮೆನೂ ಜಾಯ್ನ್ ಆಗಿಲ್ಲ. ನೋಡೋಣ ಫ್ಯೂಚರ್ನಾಗ ಜಾಯ್ನ್ ಆಗ್ತೀನಿ. ಈಗಂತೂ ಏನು ಜಾಯ್ನ್ ಆಗ್ತಿಲ್ಲ. ಆಮೇಲೆ ಇದು ಅವ್ರದ್ದು ರಿಸೆಪ್ಷನ್ ಏರಿಯಾ ಇಲ್ಲೆಲ್ಲ. ಆಮೇಲೆ ಅಲ್ಲೆಲ್ಲ ಸ್ಪೇರ್ ಪಾರ್ಟ್ಸ್ ಇಟ್ಟಿದ್ದಾರೆ. ಅಲ್ಲಿ ಕ್ಯಾಶ್ ಓಕೆ. ಇಲ್ಲೆಲ್ಲ ಸರ್ವಿಸ್ ಮಾಡ್ತಾರೆ. ಫುಲ್ ಎಲ್ಲ ಸರ್ವಿಸ್ ಮಾಡ್ತಾರೆ. ಎಲ್ಲ ಸರ್ವಿಸು ಎಲ್ಲ ಫುಲ್ ಸರ್ವಿಸ್ ಮಸ್ತ್ ಸರ್ವಿಸ್ ಮಾಡಿಕೊಡ್ತಾರೆ. ಬೇಗ ಮಾಡಿಕೊಡ್ತಾರೆ. ಇವತ್ತೆಲ್ಲ ಡೆಲಿವರಿ ಟೈಮ್ ಸೂಪರ್ ಐತಿ. और कितना व्हीकल है आपके पास अभी? ये होने के बाद कितना व्हीकल है? होएगा? कितना घंटा लगेगा? 4 ಸರ್ವಿಸಿಗೆ 2677 ಸರ್ವಿಸ್ ಚಾರ್ಜ್ 950 ಅಂತ. ಆಯಿಲ್ ಲೈನ್ ಫಿಲ್ಟರ್ ಚೇಂಜ್ ಮಾಡ್ಕೊಡ್ತಾರಂತ. ಅದಕ್ಕೆ ಇಷ್ಟೇ ಈ ಸಲ 4 ಸರ್ವಿಸ್. ಇದು 4 ಫ್ರೀ ಸರ್ವಿಸ್ ಹೋಗೈತಿ. ಅದರ 1 ಫ್ರೀ ಸರ್ವಿಸ್ ಮಿಸ್ ಆಗೈತಿ. ಈಗ ಎಷ್ಟು ಕಿಲೋಮೀಟ್ರ್ ಆಗೈತಿ ಅಂದರೆ 15,091 ಕಿಲೋಮೀಟ್ರ್ ಆಗೈತಿ. ನಾ ಎಲ್ಲೆಲ್ಲಿ ರೈಡ್ ಮಾಡೀನಿ, ಏನೇನು ಮಾಡೀನಿ, ಇದು 2 ವರ್ಷ ಆಯ್ತೀಗ ನಾನು ಈ ಗಾಡಿ ತೊಗೊಂಡು. ನಾನು ಚೆನ್ನಾಗೈತಿ. ಬೈಕ್ 2 ವರ್ಷ ಆಯ್ತು ತೊಗೊಂಡು. ಹಂಟರ್ 350 2 ವರ್ಷದಾಗೆ ಎಲ್ಲಿ ಅಡ್ಡಾಡೀನಿ ಇದೆಲ್ಲ ಲಿಸ್ಟ್ ಇಲ್ಲಿ ಹಾಕೀನಿ. ನೀವು ನೋಡಿರಿ, ನಿಮಗೂ ಗೊತ್ತಾಕೈತಿ. ಬಟ್ ನಾನು ನಿಮ್ಗೊಂದು ಹೇಳ್ತೀನಿ, ಫಸ್ಟ್ ಸೋಲೋ ರೈಡ್ ಇಸ್ ನನ್ನ ಮಾತ್ರಲ್ಲೇ. ಅದಾದಮೇಲೆ BTB ಗ್ರೂಪಿಗೆ ಜಾಯ್ನ್ ಆಗೀನಿ. ಇದೆಲ್ಲ ಲಿಸ್ಟ್ ಐತಿಲ್ಲ. ಎಕ್ಸೆಸರೀಸ್ ಇಟ್ಟಾರೆ ರಾಯಲ್ ಎನ್ಫೀಲ್ಡ್. ನಿಮ್ಗೆ ಯಾವುದೇ ಎಕ್ಸೆಸರೀಸ್ ಬೇಕು ಅದನ್ನೆಲ್ಲ ನೀವು ತೊಗೊಂಡು ನಿಮ್ಮ ವೆಹಿಕಲಿಗೆ, ರಾಯಲ್ ಎನ್ಫೀಲ್ಡ್ ವೆಹಿಕಲ್ಗೆ ಹಾಕಿಸ್ಬೋದು. ಗಾಡಿ ಎಲ್ಲ ಸರ್ವಿಸ್ ಆದಮೇಲೆ ಇಲ್ಲೇ ವಾಷಿಂಗ್ ಆದಮೇಲೆ ಇಲ್ಲಿ ಬಂದು ಫೈನಲ್ ಎಲ್ಲ ಇಲ್ಲೇ ಒರೆಸಿ ಕೊಡ್ತಾರೆ. ಗಾಡಿ ಎಲ್ಲ ವೈಪ್ ಮಾಡಿ. ಮತ್ತು ಇದು ಸೆಕ್ಯೂರಿಟಿ ಅವರು ಇಲ್ಲಿಗೆ ಟ್ರಾನ್ಸ್ ಕೊಟ್ಟರೆ ಅವ್ರವ್ರ ವೆಹಿಕಲ್ನ ಬಿಡ್ತಾರೆ. ಓಕೆ, ಇವನು ಕೆಲ್ವಿನ್ ಅಂತೇಳಿ ಇವನು ಸರ್ವಿಸ್ ಮಾಡಿಕೊಡ್ತಾನೆ ನಮ್ಮ ಗಾಡಿ. ಈಗ ಯಾವಾಗಲೂ ಇವನ ಕಡೆನೇ ಕೊಡ್ತೀನಿ, ಬೇರೆ ಯಾರ ಕಡೆನೂ ಕೊಟ್ಟಿಲ್ಲ. ಹೊರಗಡೆ ಹೋಗಿ ಟೆಸ್ಟ್ ಮಾಡಿ ತೊಗೊಂಡು ಬರ್ತಾನೆ. ಅದು ನೋಡಿದ್ಮೇಲೆ ನೋಡ್ಬೇಕೀಗ ಏನು ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಸರ್ವಿಸ್ ಅದನ್ನು ತೋರಿಸ್ತೇನೆ ನಾನು. ಈಗ ನನ್ನ ಗಾಡೀಲಿ ತೊಗೊಂಡು ಬಂದ ನಮ್ಮ ಕೆಲ್ವಿನ್ ಸರ್ವಿಸ್ ಟೆಕ್ನಿಷಿಯನ್ ಇಲ್ಲಿ ಬಂದ. ಇಲ್ಲಿ ತೊಗೊಂಡು ಬಂದಿದ್ದಾನೆ ನಮ್ಮ ಗಾಡಿ. 2 ವರ್ಷ ಆಯಿತು. 15,000 ಕಿಲೋಮೀಟರ್ದು ಇದು 4 ಸರ್ವಿಸ್ ಮಾಡಿಸ್ತಾ ಇದ್ದೀನಿ.
ಇವತ್ತು ಅವ್ನು ಮಾಡಿಕೊಡ್ತಾನೆ. ಆಯಿಲ್ ಮತ್ತು ಫಿಲ್ಟ್ರ್ ಎಲ್ಲ ಚೇಂಜ್ ಮಾಡಿಕೊಡ್ತಾನೆ. ಅದ್ರ ಪ್ರಕಾರ ಎಷ್ಟು ಚಾರ್ಜ್ ಆಗ್ತೈತಿ ಏನು ಆಗ್ತೈತಿ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಮುಂದೆ ಅವ್ರು ಏನೇನು ಮಾಡ್ತಾರೆ ಗೊತ್ತೈತಿ, ತೋರಿಸ್ತೇನೆ ನಾನು ನಿಮಗೆ. 2 ವರ್ಷದಾಗ ಇದು 4th ಸರ್ವೀಸ, 15,000 ಕಿಲೋಮೀಟರ್ಸ್ ಆಗೈತಿ. ಆಮೇಲೆ ಯಾವಾಗಲೂ ಇಲ್ಲಿ ಮಾಡ್ತೀನಿ ಸರ್ವೀಸ, ಸೂಪರ್ ಸರ್ವೀಸ. ಇವ್ರದ್ದು ಟೈಮಿಂಗ್ ಇದೆಲ್ಲ ಸೂಪರ್. ಯಾವಾಗ ಬೇಕಾದಾಗ ಬನ್ನಿರಿ ಮಾಡಿಕೊಡ್ತಾರೆ. ಭಾಳ ಎಕ್ದಮ್ ವೆರಿ ಸಪೋರ್ಟಿವ್ ಆ್ಯಂಡ್ ವೆರಿ ಕೋಆಪ್ರೇಟಿವ್ ಆಲ್ಸೋ. ಎಲ್ಲ ಟೆಸ್ಟ್ ಮಾಡಿ ಸರಿ ಮಾಡಿ ಕೊಡ್ತಾನೆ. ಈಗ ಅದು ನೋಡ್ಬೇಕು. ಈಗ ಆಯಿಲ್ ಎಲ್ಲ ತೆಗಿತಾ ಇದ್ದಾನೆ. ಆಯಿಲ್ ಎಷ್ಟು ಹೆಂಗಾಗೈತೆ ಅನ್ನೋದು ತೋರಿಸ್ತೀನಿ. ಆ್ಯಕ್ಚುಲಿ 14,400 ಕಿಲೋಮೀಟ್ರಿಗೆ ಸರ್ವಿಸ್ ತೊಗೊಂಡಾಗಿತ್ತು. ಮತ್ತು ನಂಗೆ ನೆಕ್ಸ್ಟ್ ರೈಡ್ ಊಟಿ ಕಲಾತಿ ಫಾಲ್ಸಿಗೆ ಹೋಗೋದಿತ್ತು. ಹೀಗಾಗಿ ಅದಕ್ಕೆ ನಾ ಏನು ಸರ್ವಿಸ್ ಮಾಡಿಸಿಲ್ಲ. ಕಲಾತಿಗೆ ಹೋಗಿ ಬಂದಮೇಲೆ ಸರ್ವಿಸ್ ಮಾಡ್ಸಾಕತ್ತೇನೆ. ಈಗ ಇದು ಆಯಿಲ್ ಹೆಂಗೈತೆ ಅನ್ನೋದು ತೋರಿಸ್ತೇನೆ. ಇದು ಆಯಿಲ್ ಎಲ್ಲ ಬಿಟ್ಟಾಗತ್ತಾನೆ ನಮ್ಮ ಸರ್ವಿಸ್ ಟೆಕ್ನಿಷಿಯನ್. ಆಯಿಲ್ ಪೂರ ಬ್ಯಾಕೆ ಇದು इंजन ओपन ಮಾಡ್ತಾರೆ. इधर क्या ओपन करके ऑयल डालते हैं? ऑयल फिल्टर. ओके, इधर ऑयल फिल्टर अभी चेंज करता है वही. हाँ, ऑयल चेंज करने से वो भी चेंज करता है. ओके फाइन. ಅವ್ನು ಚೇಂಜ್ ಮಾಡ್ತಾನೆ. ನೋಡೋಣ ಅವ್ನು ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ. ಇದು ಆಯಿಲ್ ಫಿಲ್ಟ್ರು. ಆಯಿಲ್ ಫಿಲ್ಟ್ರ್ ಏನು ಚೇಂಜ್ ಮಾಡಿರೋದು. यस, ओके. ये ब्रेक पैड थोड़ा क्लीन करके दे रहा है. ಮುಂದಿಂದು ಬ್ರೇಕ್ ಪ್ಯಾಡ್ ಕ್ಲೀನ್ ಮಾಡಿದ್ರು. ಈಗ ಹಿಂದಿಂದು ಬ್ರೇಕ್ ಪ್ಯಾಡ್ ಕ್ಲೀನ್ ಮಾಡಿ ಈಗ ಇನ್ಸ್ಟಾಲ್ ಮಾಡ್ತಾರೆ. ಈಗ ಅದಕ್ಕೆ ಸ್ವಲ್ಪ ಫೈಲಿಂಗ್ ಮಾಡತ್ತಾರೆ. ಈ ಫೈಲಿಂಗ್ ಏನು? ಓಕೆ, ಫೈಲಿಂಗ್ ಮಾಡ್ತಾರೆ. ಫೈಲಿಂಗ್ ಮಾಡಿ ಆಮೇಲೆ ಮತ್ತು ರಿಸಾಲ್ವ್ ಮಾಡ್ತಾರೆ. ಬಟ್ ಈ ಹುಡುಗ ಮಸ್ತ್ ಸೂಪರ್ ಇದ್ದಾನೆ, ವೆರಿ ಗುಡ್ ಟೆಕ್ನಿಷಿಯನ್. ನಾನು ಯಾವಾಗಲೂ ಇವನ ಕಡೆನೇ ಗಾಡಿ ಕೊಟ್ಟೇನೆ, ಏನೂ ಪ್ರಾಬ್ಲಮ್ ಇಲ್ಲ. ಅರೌಂಡ್ 15,000 ಕಿಲೋಮೀಟರ್ಸ್ ರೈಡ್ ಮಾಡೇನಿ, ಏನೂ ಇಶ್ಯೂಸ್ ಇಲ್ಲ. ಬಟ್ ಅಕ್ಲೇಮ್ ಮೋಟರ್ಸ್ದವ್ರ ಸರ್ವೀಸ್ ಸೂಪರ್ ಸರ್ವೀಸು. ಏನು ಎಷ್ಟು ಕೋಆಪ್ರೇಟ್ ಇದ್ದಾರೆ ಎಲ್ಲ ಜನ, ಎಷ್ಟು ಹಾಸ್ಪಿಟಾಲಿಟಿ ಐತಿ ಇಲ್ಲೇ. ಚಲೋ ಹುಡುಗರು ಅದಾರ ಇಲ್ಲೇ. ಸರ್ವೀಸ್ ಟೆಕ್ನಿಷಿಯನ್ ಆಗಲಿ, ಸರ್ವಿಸ್ ಅಡ್ವೈಸರ್ ಆಗಲಿ, ಎಲ್ಲರೂ ಚಲೋ ಇದು ಮಾಡ್ತಾರೆ, ಕೋಆಪ್ರೇಟ್ ಮಾಡ್ತಾರೆ. ಈವನ್ ಕ್ಯಾಶ್ ಕೌಂಟ್ರ್ ಆಲ್ಸೋ ಎಷ್ಟು ಅವ್ರು ಲೇಡೀಸ್ ಇದ್ದಾರೆ ಅಲ್ಲೆಲ್ಲ, ಅವರು ಸದಾ ಎಷ್ಟು ಕೋಆಪ್ರೇಟಿವ್ ಮಾಡಿ ಎಲ್ಲ ಸ್ವಲ್ಪ ಇದು ಮಾಡಿಕೊಡ್ತಾರೆ. ಬೇಗ ಮಾಡಿಕೊಡ್ತಾರೆ ಎಲ್ಲ. ಬಿಲ್ಲಿಂಗ್ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಭಾಳ ಚಲೋ ಸರ್ವಿಸ್ ಸೆಂಟರ್ ಐತಿದೆ. ಆ್ಯಕ್ಚುಲಿ ಭಾಳ ಖುಷಿ ಅನಿಸ್ತೈತಿ. ಓಕೆ, ಈಗ ಚೈನ್ ಕ್ಲೀನರ್ಲೆ ಕ್ಲೀನ್ ಮಾಡ್ತಾನೆ. ಚೈನ್ ಕ್ಲೀನರ್ಲೆ ಚೈನ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಆಮೇಲೆ ಅದರಲ್ಲೇ ಎಲ್ಲ ಫುಲ್ ಎಲ್ಲ ಪ್ರತಿಯೊಂದಕ್ಕೂ ಲಿಂಕಿಗೂ ಅದು ಚೈನ್ ಕ್ಲೀನರ್ ಹಾಕಿ ಈಗ ಒರೆಸಾಕತ್ತಾನ. ಅದು ಒರೆಸಿದ್ದಾದ್ಮೇಲೆ ಮತ್ತು ಏನು ಮಾಡ್ತಾನೆ, ಇದು ಆ್ಯಕ್ಚುಲಿ ಚೈನ್ ಕ್ಲೀನರ್, ಚೈನ್ ಲೂಮ್ ಅದನ್ನು ತಿಳ್ಕೊಂಡಿದ್ದೆ ಅವ್ನು. ಪಾಪ ಅವ್ನು ಚೈನ್ ಕ್ಲೀನರ್ ಅಂತ ಹೇಳಿದ. ಅದಾದಮೇಲೆ ಇದು ಚೈನ್ ಕ್ಲೀನ್ ಮಾಡಿ ಕಡೆಗೆ ಏನು ಮಾಡ್ತಾನೆ ಅನ್ನೋದು ತೋರಿಸ್ತೇನೆ ನಿಮ್ಗೆ. ನೋಡ್ರಿ ಹೆಂಗೆ ಮಾಡತ್ತಾನ. ಚೈನ್ ಎಷ್ಟು ಚಲೋ ಕ್ಲೀನ್ ಮಾಡಿಕೊಟ್ಟ. ಮತ್ತೀಗ ಮತ್ತೆ ಸ್ಪ್ರೇ ಹೊಡಿತಾನೆ ನೋಡ್ರಿ. ಮತ್ತು ಕ್ಲೀನ್ ಮಾಡ್ದೆ 2 ಸಲ ಸ್ಪ್ರೇ ಹಾಕಿ ಸರಿಯಾಗಿ ಕ್ಲೀನ್ ಮಾಡಿ ಆಮೇಲೆ ಚೈನ್ ಎಲ್ಲ ಸೆಟ್ಟಿಂಗ್ ಮಾಡಿ, ಚೈನ್ ಎಲ್ಲ ಸೆಟ್ಟಿಂಗ್ ಕರೆಕ್ಟ್ ಟೈಟ್ ಮಾಡಿ ಇದು ಮಾಡ್ತಾನೆ. ಅಲ್ಲಿ ಇವ್ರೀಗ ಚೈನ್ ಸೆಟ್ಟಿಂಗ್ ಮಾಡಿಕೊಟ್ರೆ ಇಲ್ಲೇ ಇಲ್ಲಿಂದ ಸ್ವಲ್ಪ ಟೈಟ್ ಮಾಡಿದ್ರೆ ಇಲ್ಲಿ ಮುಂದೆ ಟೈಟ್ ಮಾಡಿ ಇಲ್ಲಿ ಚೈನ್ ಸೆಟ್ಟಿಂಗ್ ಎಲ್ಲ ಮಾಡಾಕತ್ತಾನೆ. ಆದರೆ ಅದು ಲೂಸ್ ಎಷ್ಟು ಲೂಸ್ ಐತೆ ಅದನ್ನು ಚೆಕ್ ಮಾಡಾಕತ್ತಾನೆ. ಇಲ್ಲೇ ಟೈಟ್ ಮಾಡ್ತಾರೆ. ಈಗ इष्ट गैप है अष्टा ये सब इतना ही गैप है ना अभी नेक्स्ट चेंज करने का रहेगा तो इतना ही गैप है ना हाँ और कितना 5,000 10,000 चलेगा वो चलता है वो एडजस्टमेंट का है ये एडजस्टमेंट है ये पूरा इधर तक आएगा तो फिर चेंज करना पड़ेगा चेंज हाँ ओके ಈಗ ಎಲ್ಲ ಇದೆಲ್ಲ ಫಿಲ್ಟ್ರ್ ಆಯಿಲ್ ಫಿಲ್ಟ್ರ್ ಎಲ್ಲ ಚೇಂಜ್ ಮಾಡಿಕೊಡ್ತಾರೆ ಇಲ್ಲಿಂದ ಬಂದು ಈಗ ಆಯಿಲ್ ಫಿಲ್ಟ್ರನ್ನು ಹೊಸ ತೊಗೊಂಡು ಬಂದ ಆಯಿಲು ತೊಗೊಂಡು ಬಂದ ಹೊಸದು ಈ ಆಯಿಲ್ನೆಲ್ಲ ಇಲ್ಲೇ ಹಾಕ್ತಾನೆ ನೋಡ್ಬೇಕೀಗ ಅದಾದಮೇಲೆ ಇಲ್ಲೇ ಸ್ಪೇಸ್ ಪಾರ್ಟ್ಸ್ ಇದೆಲ್ಲ ಇಟ್ಕೊಂಡಿದ್ದಾರೆ ಇದೆಲ್ಲ ಚಲೋ ಐತಿ ಇಲ್ಲೆಲ್ಲ ನೋಡಿ
ಅದಕ್ಕೆ ಗಮ್ ಹಾಕಿ इसको क्या सोल्यूशन बोलता है? आरिबन हाँ। आरिबन ठीक। उसके बाद ऑयल डालेगा, सही है ना? इधर ऑयल, ये कितना लीटर का ऑयल है? 1.8? हाँ 1.8 लीटर। कौन सा ऑयल बोलता है इसको? ओके, सिंथेटिक? हाँ ಓಕೆ. ಈಗ ಇದನ್ನು ಕ್ಯಾಪ್ ಓಪನ್ ಮಾಡಿ ಆಯಿಲ್ ಫಿಲ್ ಮಾಡ್ತಾ ಇದ್ದೆ. ಈ ಕ್ಯಾಪ್ ಓಪನ್ ಮಾಡಿ ಹ್ಞೂ 15W50 ऑयल ಹ್ಞೂ ಇಲ್ಲಿ ಈ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ತಾ ಈಗ ಏರ್ ಫಿಲ್ಟ್ರ್ ಹೆಂಗಾಗೈತೆ ಅನ್ನೋದು ತೋರಿಸ್ತೇನೆ. चेंज करना चेंज करो, आप चेंज करो बोले क्लास, आप बोलने के बाद क्या है ಅವನು ಚೇಂಜ್ ಮಾಡ್ತಾನಂತೆ ಏರ್ ಫಿಲ್ಟ್ರ್, ಹೊಸದು ಹಾಕ್ತಾನೆ. ನೋಡಿ ಹಾಗೆಲ್ಲ ಎಷ್ಟು ಡಸ್ಟ್ ಇತ್ತು, ಪೂರ್ತಿ ಎಷ್ಟು ಚಂದ ಕ್ಲೀನ್ ಮಾಡಿಕೊಟ್ಟ ನೋಡಿ. ವೆರಿ ನೈಸ್, ಗುಡ್ ಕ್ಲೀನಿಂಗ್. ಈಗಂತೂ ನೋಡಿ ಎಷ್ಟು ಹೊಸ ಗಾಡಿ ಆದಂಗೆ ಆಯ್ತು. ಮತ್ತು ಇದು ಸೀಟ್ ಲಾಕ್ ಇದಕ್ಕೆ ಹೊಸ ಏರ್ ಫಿಲ್ಟರ್ ಹೊರಗಡೆ ಇನ್ಸ್ಟಾಲ್ ಮಾಡ್ತಾರೆ. ಹೊರಗಡೆ ಎಷ್ಟು ಸಿನ್ಸಿಯರಾಗಿ ಆ ಹುಡುಗ ಮಾಡೋದು ನೋಡಿ ನಮಗೂ ಎಷ್ಟು ಖುಷಿ ಅನ್ನಿಸ್ತೈತಿ. ಆ ಹುಡುಗ ಮಾಡಿ ಚಲೋ ಮಾಡಿಕೊಡತ್ತ. स्पार्क प्लग चेंज करना है। फंगस कहाँ हो गया? ये देखो ग्रीन कलर है ना। हाँ हाँ, ये ग्रीन कलर हो गया तो फंगस है। फंगस है हाँ। ये ग्रीन कलर हो गया तो फंगस है। ओके, और इसको भी अंदर में फंगस है। हाँ हाँ, अंदर ये भी क्लीन करने का। वो क्लीन नहीं करना, वो भी चेंज करना। अंदर में फंगस हो गया ना, वो ऐसे आएगा तो वो चेंज करना। ओके, ये अंदर भी, ये इसमें भी फंगस है। ये दोनों भी चेंज करना। ये दोनों चेंज करके देने का। ये 15 किलोमीटर में 15,000 में ये पर प्लग कब चेंज करना। ओके, चेंज करना है। नहीं तो नहीं चेंज करेगा तो क्या हो गया? वो गाड़ी मिसिंग हो जाएगा, ऑफ हो जाएगा। ऑफ हो मिसिंग होएगा, रनिंग ऑफ हो जाएगा ऐसे। ಓಕೆ, ठीक है, ठीक. ಇಲ್ಲಿ ಸ್ಪೇರ್ ಪಾರ್ಟ್ ಸೆಕ್ಷನ್ ಐತಿ ಮಾಡಾತ. ನಾವು 15,000 ಕಿಲೋಮೀಟ್ರಿಗೆ ಏನೋ ಚೇಂಜ್ ಮಾಡ್ಬೇಕಂತ, ಅದು ಫಂಗಸ್ ಇರ್ತೈತಂತ, ಅದಕ್ಕೆ ಹೊಸದು ಅವ್ರು ಕೊಡಾತ. ಈಗ ಪ್ಲಗ್ ಹಾಕಿದ್ರೆ ಪ್ಲಗ್ದು ಕ್ಯಾಪ್ನು ಅದನ್ನು ಚೇಂಜ್ ಮಾಡ್ಬೇಕಂತ ಇಲ್ಲ, ಅದನ್ನು ಚೇಂಜ್ ಮಾಡಿಬಿಡಂತ ಹೇಳಿ. ಎಲೆಕ್ಟ್ರಿಕ್ ಕಾಯಿಲ್ ಇತ್ತು, ಅದನ್ನು ಫಿಲಪ್ ಮಾಡಿ ಟಾಪಪ್ ಮಾಡಿಲ್ಲ. इले मास्टर सिलेंडर लगनो ये भी टॉप अप करेगा ना? वो भी चेक करना वो कैसे है। अगर कम है तो टॉप अप करना। इसका ऑयल करेक्ट है, करेक्ट है, चेंज करने की ज़रूरत नहीं है ना, टॉप अप करने का नहीं। ठीक है, आप कहाँ का है? आसाम से? आसाम से। हाँ, ये आसाम से इधर काम करने के लिए आए हैं. देखो आसाम किधर है, बेंगलुरु किधर है, वो भी अक्लेम मोटर्स में काम करने के लिए आए हैं. देखो नाइस. कितना साल से काम कर रहे हैं आप इधर? अभी 3 साल हो गया। 3 साल हो गया. देखो एक्सपर्ट है, बहुत एक्सपर्ट है. 3 साल हो गया तो बहुत एक्सपर्ट है. और पहले कहाँ काम कर? सायराम में। सायराम किधर? बेंगलुरु में? बेंगलुरु में डी नारायण। हाँ हाँ, उधर करता था काम. ओके, ठीक है, नो प्रॉब्लम. उधर से इधर आया, क्या करता है काम, फटाफट करके दिया. ಈಗ ಗ್ರೀಸ್ ಹಚ್ಚಿ थोड़ा स्मूथ गियर शिफ्टिंग ಎಲ್ಲ उससे है ना, स्मूथ गियर शिफ्टिंग होता है ना. ओके,
ಆಲ್ಮೋಸ್ಟ್ ಆಲ್ ಎಲ್ಲ ಸರ್ವಿಸ್ ಆಯ್ತು, ಕೆಲವೊಂದು ಎಲ್ಲ ಆಲ್ಮೋಸ್ಟ್ ಫೈನಲ್ ಆಯ್ತು. ಎಲ್ಲ ಸರಿ ಮಾಡಿ ಪೂರಾ ಒಂದು ಚೆಕ್ ಮಾಡಿ ಮತ್ತು ಗಾಡಿ ಒಂದು ಸಲ ಹೊರಗಡೆ ಹೋಗಿ ತೊಗೊಂಡು ಟೆಸ್ಟ್ ಮಾಡ್ಕೊಂಡು ಬಂದು ಮತ್ತು ವಾಷಿಂಗ್ ಕೊಡ್ತಾರೆ. ಅದಾದಮೇಲೆ ನಿಮ್ಗೆ ಪ್ರತಿಯೊಂದೂ ತೋರಿಸ್ತೀನಿ, ಏನೇನು ಮಾಡ್ತಾರೆ ಸರ್ವಿಸ್ ಸೆಂಟರ್ನಾಗ, ಏನೇನು ಚೇಂಜ್ ಮಾಡ್ಬೇಕು ನಾನು ನಿಮ್ಗೆ ತೋರಿಸ್ತೀನಿ. ನಿಮಗೆಲ್ಲ ತೋರಿಸಿದ್ದೀನಿ. ನಿಮ್ಗೆ ಹೆಂಗೆ ಅನಿಸೈತಿ ಅನ್ನೋದನ್ನು ಹೇಳ್ರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು. सब सही है अभी गया. और बाद में है ना इधर बैटरी और इंजन का है ना साइन दिखाता है कभी कभी. हाँ अभी सही होएगा वो नहीं आएगा ना. नहीं ಓಕೆ. ಈ ಟೂಲ್ನಿಂದ ಇದೆಲ್ಲ ಚೆಕ್ ಮಾಡಾಕತ್ತಾನ. ಕನೆಕ್ಟ್ ಮಾಡಿ. ये टारगेट स्पीड है आरपीएम. टारगेट 1050. हाँ हाँ. और इसका 10 ऊपर आना 1050 का ऊपर आना. हाँ ऊपर आता है ना. ये स्पीड है आरपीएम और ये उसका टारगेट स्पीड है. तो अभी 1050 है ना, तो 1050 नीचे आता है तो मतलब वो प्रॉब्लम है. हाँ अभी करेक्ट है. अभी करेक्ट है. ओके ठीक है. फिर वो 1050 दिखा दो और एक बार. 1050 आरपीएम. ओके और ये करेक्ट आरपीएम है. स्पीड है. ओके 10 का ऊपर प्लस माइनस 10 ठीक है. ಥ್ಯಾಂಕ್ ಯು. ಇಲ್ಲಿ ಬರಾಕತ್ತೆ ನೋಡಿ ನನ್ನ ಬೈಕ್ ಫೋನ್ಗೆ ಅವ್ರು ತೊಗೊಂಡು ಬರತ್ತಾನಲ್ಲ. ಅಲ್ಲಿ ಏರ್ ಎಲ್ಲ ಹಾಕ್ಕೊಡ್ತಾನೆ. ಅಲ್ಲಿ ಏರ್ ಹಾಕ್ಕೊಂಡು ತೊಗೊಂಡು ಬರ್ತಾನೆ. ಗೇರ್ ಹಾಕಿಸಿ ಒಂದು ಟೆಸ್ಟ್ ರೈಡ್ ಮಾಡ್ಕೊಂಡು ಬಂದು ಆಮೇಲೆ ಗಾಡಿ ತೊಳ್ಯಾಕೆ ಕೊಡ್ತಾನೆ, ವಾಶ್ ಮಾಡೋಕ್ಕೆ ಕೊಡುತ್ತಾನೆ. ಈಗ ನಿಲ್ಸಿದ ಗಾಡಿ ಫೈನಲ್ ವಾಶ್ ಇಲ್ಲೇ ಫೈನಲ್ ವಾಶ್ ಮಾಡ್ತಾರೆ. ಅಲ್ಲಿ ವಾಶ್ ಮಾಡಿ ಕ್ಲೀನ್ ಮಾಡಿ ಅಲ್ಲೇ ಮತ್ತು ಮುಂದೆ ನಾನು ತೋರಿಸ್ತೀನಿ. ಅಲ್ಲೆಲ್ಲ ಹೊರಟಿ ಎಲ್ಲ ಮಾಡಿ ಚಂದಾಗೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಇವೆಲ್ಲ ಏರ್ ಹೊಡೆದ ವಾಟ್ರ್ ಎಲ್ಲ ಚಂದಾಗಿ ಹೊರಟಿ ಪಾಲಿಶ್ ಮಾಡ್ತಾರೋ ಗೊತ್ತಿಲ್ಲ, ನೋಡಿ ತೋರಿಸ್ತೀನಿ. ಈಗ ಪ್ರದೀಪ್ ಅವರು ನನ್ನ ಬೈಕ್ ತೊಗೊಂಡ್ರು ಟೆಸ್ಟ್ ಮಾಡಿ ಬರ್ತಾರೆ, ನೋಡ್ಕೊಂಡು ಬರ್ತೀನಿ. ಹೋಗಿ ಬರಲಿ, ಒಂದು ರೋಡ್ ಟೆಸ್ಟ್ ಮಾಡ್ಕೊಂಡು ಬರಲಿ, ಅದಾದಮೇಲೆ ನೋಡೋಣ. ಈಗ ಬಿಲ್ ಪೇಮೆಂಟ್ ಮಾಡಿ ಬಂದೆ. ಅದರ ಜೊತೆ ಗೇಟ್ ಪಾಸ್ ಕೊಟ್ಟಾರೆ. ಈ ಗೇಟ್ ಪಾಸ್ನ ನಾವು ಇಲ್ಲೇ ಸೆಕ್ಯೂರಿಟಿ ಕೊಡ್ಬೇಕು. ಅವ್ರ ಕಡೆ ಕೊಟ್ಟ ಮೇಲೆ ನಮ್ಮ ಗಾಡಿ ತೊಗೊಂಡು ಹೋಗೋಕೆ ಹೇಳ್ತಾರೆ. ನಮ್ಮ ಗಾಡಿ ಅಂತೂ ರೆಡಿ ಐತಿ. ಈಗ ನಾನೀಗ ಅದನ್ನು ಕೊಟ್ಟು ಈ ಗಾಡಿ ನನ್ನ ಬೈಕ್ ತೊಗೊಂಡು ಹೋಗ್ತೀನಿ. ಈಗೆಲ್ಲ ಟೆಸ್ಟ್ ರೈಡು ಮುಗೀತು, ಮತ್ತೆಲ್ಲ ಚಲೋ ಐತೆ ಅಂತ ಹೇಳ್ಯಾರ, ಅದು ತೊಗೊಂಡು ಹೊಂಟೇನಿ. ಆಯಿತು, ಗಾಡಿ ರೆಡಿ ಆಯಿತು. ಈಗ ಗಾಡಿ ತೊಗೊಂಡು ಮನೆಗೆ ಹೋಗ್ಬೇಕು. ಇದು ನಮ್ಮ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರ್. ಓಕೆ ನಡ್ರಿ ಹೋಗೋಣ.